ಈಗ ಮಾಹಿತಿ ಇಲ್ಲದೆ ಇರೋ ವಿಷಯಗಳನ್ನು ಹೆಚ್ಚಾಗಿ ನಾನು ಮಾತಾಡೋಕೆ ಇಷ್ಟಪಡೋದಿಲ್ಲ. ಯಾಕೆಂದ್ರೆ ನಾನು ಈ ವಿಷಯದಲ್ಲಿ ಏನೇ ಕಮೆಂಟ್ ಮಾಡಿದ್ರು ಅದು ಒಂದು ರೀತಿ ಕಂಟ್ರೋವರ್ಷಿಯಲ್ ಆಗ್ಬೋದು. ಯಾಕೆಂದರೆ ನೋ ಡೌಟ್ ದರ್ಶನ್ ನಮಗೆ ಆಪ್ತರು, ಹತ್ತಿರದವರು. ಸೊ ಹಾಗಾಗಿ ನಾನು ಇದರಲ್ಲಿ ಕಮೆಂಟ್ ಮಾಡೋದು ಅಷ್ಟು ಸರಿ ಹೋಗಲ್ಲ ಅಂತ ಅನಿಸುತ್ತೆ. ಬಟ್ ಇನ್ ಜನರಲ್ ಹೇಳಬೇಕು ಅಂದರೆ ನಾನು ಮೀಡಿಯಾಗೂ ಒಂದು ಕ್ವೆಶ್ಚನ್ ರೇಸ್ ಮಾಡಬೇಕಾಗತ್ತೆ. ಜೈಲಲ್ಲಿ ಈ ರೀತಿ ನಡೀತಾ ಇರೋದು ಇದೇ ಫಸ್ಟಾ ಅಂತ ನೀವೇ ಎದೆ ಮುಟ್ಕೊಂಡು ಹೇಳಬೇಕು. ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ, ಯಾಕೆ ನೀವು ಇದನ್ನೆಲ್ಲ ಹೈಲೈಟ್ ಮಾಡಿಲ್ಲ ಇವತ್ತು? ದರ್ಶನ್ ಇರೋದ್ರಿಂದ ನೀವು ಅದನ್ನ ಫೋಕಸ್ ಮಾಡಿ ಅವ್ರದೇ ತಪ್ಪು ಅನ್ನೋ ತರ ಒಂದು ರೀತಿ ಫೋಕಸ್ ಆಗ್ತಿದೆ ಬಿಟ್ರೆ ಇದ್ರ ಬಗ್ಗೆ ರೂಪ ಅವರು ಪ್ರಿಸನ್ DGPನೋ ಏನೋ ಇದ್ರು ಅಂತ ಅನ್ಸುತ್ತೆ. ಆ ಕಾಲದಲ್ಲಿ ಅವ್ರು ರೇಸ್ ಮಾಡಿದಾಗ ನೀವು ಯಾಕೆ ಹೈಲೈಟ್ ಮಾಡಿಲ್ಲ, ಯಾಕೆ ಕ್ವೆಶ್ಚನ್ ಮಾಡಿಲ್ಲ ಸರ್ಕಾರವನ್ನು? ಎಷ್ಟೋ ಸಾರಿ ಜೈಲಲ್ಲಿ ಎಷ್ಟೋ ಬಾರಿ ರೈಡ್ ನಡೆದಿದೆ CCBR ಕಡೆಯಿಂದ, ಆಗ ಏನೇನೋ ವಸ್ತುಗಳು ಸಿಕ್ಕಿದೆ. ಆಗ ಅಷ್ಟೊಂದು ಹೈಲೈಟ್ ಆಗಲಿಲ್ಲ. ಈ ಒಂದು ಫೋಟೋ ವೈರಲ್ ಆಗಿದ ತಕ್ಷಣನೇ ಸಿಕ್ಕಾಪಟ್ಟೆ ಹೈಲೈಟ್ ಆಗ್ತಿದೆ, ಕಾಂಟ್ರವರ್ಸಿ ಆಗ್ತಿದೆ, ಏನೇನೋ ಆಗ್ತಿದೆ ಗುರು. ಒಟ್ಟಿನಲ್ಲಿ ಏನಪ್ಪಾ ಅಂದ್ರೆ ದರ್ಶನ್ ಇರೋ ಒಂದು ಫೋಟೋ ಇಂದ ಇಷ್ಟೆಲ್ಲ ಮಾತುಕತೆ, ಚರ್ಚೆ, ಇದಕ್ಕೊಂದು ಡಿಬೇಟು, ಅದು ಇದು ಹಾಕೊಂಡು ರುಕ್ತ ಬಿದ್ದವ್ರೆ ಚಾನಲ್ ಅವರು. ಈ ಒಂದು ಫೋಟೋ ಬರ್ಲಿಲ್ಲ ಅಂದ್ರೆ ಥಂಡಿಗೆ ಇರೋದೇ ನನ್ನ ಪ್ರಕಾರ. ಏನಪ್ಪಾ ಅಂದ್ರೆ ಇದು ಇವತ್ತೇ ಆಗಿದೆ. ದರ್ಶನ್ ಹೋದ್ಮೇಲೆನೆ ಅಲ್ಲಿ ಸಿಗರೇಟ್ ಸಿಗ್ತಿದೆ, ದರ್ಶನ್ ಹೋದ್ಮೇಲೆನೆ ಅಲ್ಲಿ ಟೀ ಸಿಗ್ತಿದೆ, ಚೇರ್ ಹಾಕ್ತಿದ್ದಾರೆ ಅಂದ್ರೆ ಅದೊಂಥರ. ಇದು ಯಾವ ತರ ಆಗಿದೆ ಅಂದ್ರೆ ಅವ್ನು ಹೋದ್ಮೇಲೆ ಇವೆಲ್ಲ ಸ್ಟಾರ್ಟ್ ಆಗಿದೆ ಅನ್ನೋ ತರ ಬಿಂಬಿಸ್ತಾ ಇದ್ದಾರೆ ಅಂತ ನನಗನ್ನಿಸ್ತಿದೆ. ಇದು ನಿಜವಾಗ್ಲೂ ಸರಿ ಇಲ್ಲ. ಸುಮಲತಾ ಮೇಡಮ್ ಕೇಳಿರೋ ಕ್ವಶನ್ ಕೂಡ ಕರೆಕ್ಟ್ ಆಗೇ ಇದೆ. ಇದ್ರ ಬಗ್ಗೆ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತೆ ಸ್ನೇಹಿತರೆ, ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.